ಕೃಷಿ ಸದ್ದು ಮಾಡುತ್ತಿದೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಬಳಿಯ ಅಳಕಟ್ಟೆ ಎಲ್ ತಾಂಡಾದ ಗಂಗಲಕ್ಷ್ಮಮ್ಮ ತಮ್ಮ ಮನೆಯಲ್ಲೇ ಅಣಬೆ ಬೆಳೆಯುವ ಮೂಲಕ ಬದುಕು ಕಟ್ಟಿಕೊಂಡಿದ್ದಾರೆ. ಕಡಿಮೆ ಅವಧಿಯಲ್ಲಿ ಇಳುವರಿ ಸಿಗುವ, ಹೆಚ್ಚಿನ ಶ್ರಮ ಬೇಡದ ಅಣಬೆ ಬೇಸಾಯ ಗಂಗಲಕ್ಷ್ಮಮ್ಮ ಅವರ ಕೈ ಹಿಡಿದಿದೆ. ತಿಂಗಳಿಗೆ 250 ಕೆಜಿ ಅಣಬೆಯನ್ನ ಅವರು ಮಾರುತ್ತಿದ್ದಾರೆ. ಸರ್, ನಾವು ಮುಂಚೆ ಬೆಂಗಳೂರಲ್ಲಿದ್ದು ನಮ್ದು ಓಲಾ ಊಬರ್ 3 ಟ್ಯಾಕ್ಸಿ ಇತ್ತು. ಟ್ಯಾಕ್ಸಿಲಿ ಹಿಂಗೆ ಕಾರಣಾಂತರಗಳಿಂದ ಟ್ಯಾಕ್ಸಿ ಓಡ್ತಾ ಇದ್ದಾಗ ಲಾಸ್ ಆಯಿತು. ನಾವು ಅಲ್ಲಿ ಕೂಡ ಮಶ್ರೂಮ್ ಬೆಳೀತಾ ಇದ್ವು ಬೆಂಗಳೂರಲ್ಲಿ ಇದ್ದಾಗ. ಮಶ್ರೂಮ್ ಬೆಳಿಬೇಕಾದ್ರೆ ತಿರ್ಗಾನ ಅಲ್ಲಿ ಟ್ಯಾಕ್ಸಿ ಎಲ್ಲ ಲಾಸ್ ಆದಮೇಲೆ ನಾವು ಊರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಊರಿಗೆ ಬಂದಮೇಲೆ ಇಲ್ಲಿ ಬಂದು ತರಕಾರಿ ಎಲ್ಲ ಹಾಕಿವು ಸರ್. ತರಕಾರಿ ಎಲ್ಲ ಹಾಕಿದ್ಮೇಲೆ ತರಕಾರಿ ಕೂಡ ಯಾವುದೇ ಆದಾಯ ನಮಗೆ ರೈಟ್ ಸಿಗ್ದಲೇ ಲಾಸ್ ಆಯಿತು. ತಿರ್ಗಾ ನಾವು ಮುಂಚೆ ಮಾಡ್ತಾ ಇದ್ವಲ್ಲ ಬೆಂಗಳೂರಲ್ಲಿ ಮಶ್ರೂಮ್, ಅದೇ ಥರ ಇಲ್ಲಿ ಕಂಟಿನ್ಯೂ ಯಾಕೆ ಮಾಡಬಾರ್ದು ಅಂತ ನಾವು ಮಶ್ರೂಮ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ಕಳೆದ 3-4 ವರ್ಷಗಳಿಂದ ತಮ್ಮ ಗ್ರಾಮದ ಮನೆಯಲ್ಲಿಯೇ ಅಣಬೆ ಬೆಳೆಯುತ್ತಿದ್ದಾರೆ. ಸ್ಥಳೀಯವಾಗಿ ಮಾರುಕಟ್ಟೆ ಇಲ್ಲದಿದ್ದರೂ ಆಸಕ್ತರು ಗಂಗಲಕ್ಷ್ಮಮ್ಮ ಅವರ ಮನೆಯ ಬಳಿ ಬಂದು ಅಣಬೆ ಖರೀದಿಸುತ್ತಿದ್ದಾರೆ. ಅಣಬೆಯನ್ನು ಹೇಗೆ ಬೆಳೆಯಬೇಕು ಎಂಬ ಪ್ರಶ್ನೆಗೆ ಅವರ ವಿವರಣೆ ಇದು. ಭತ್ತದಲ್ಲೂ ನಾವು ತಗೊಂಬಂದು ಅದನ್ನ 1 ಇಂಚು ಮಿಷಿನಲ್ಲಿ ಕಟ್ ಮಾಡ್ತೀವಿ. ಕಟ್ ಮಾಡಿಬಿಟ್ಟು ಅದನ್ನ ಬಿಸಿನೀರಲ್ಲಿ ಅರ್ಧ ಗಂಟೆ ಬೇಯಿಸ್ತೀವಿ. ಅರ್ಧ ಗಂಟೆ ಬೇಯಿಸಾದ ನಂತರ ನೀರೆಲ್ಲ ಬಸ್ಸಾಕೊಂಡು ಅದನ್ನ ನೆರಳಲ್ಲಿ ಒಣಗಾಕಂತೀವಿ. ಒಣಗಾಕೊಂಡು ಅದರಲ್ಲಿ 80% ತೇವಾಂಶ ಡ್ರೈ ಮಾಡ್ತೀವಿ. 20% ಮಾತ್ರ ತೇವಾಂಶ ಇರುತ್ತೆ. ಅದನ್ನೊಂದು ಪಿ ಕವರ್ ಅಂತ ಬರುತ್ತೆ. ಪಿ ಕವರಿಗೆ 3 ಇಂಚು ಹುಲ್ಲು, 1 ಲೇಯರ್ ಬೀಜ ಈ ಥರ ಹಾಕೊಂಡು ಒಂದು ಬೆಡಿಂಗಿಗೆ 100 ಗ್ರಾಮ್ ಬೀಜ, 3 × 4 kg ಹುಲ್ಲು ಹಾಕಿ ಪ್ಯಾಕಿಂಗ್ ಮಾಡಿ ಅದನ್ನು 7 ದಿವಸ ಕತ್ಲೆ ಕೋಣೆಯಲ್ಲಿ ಇಡ್ತೀವಿ. 8ನೇ ದಿವಸಕ್ಕೆ ತೆಗೆದು ಡಾರ್ಕ್ ರೂಮ್ ಗ್ರೋತಿಂಗ್ ರೂಮಿಗೆ ಇಟ್ಟು ನೀರು ಫ್ರೈ ಮಾಡ್ತೀವಿ. ಅದು ನಮ್ಮ ಇರೋ ವಾತಾವರಣದಲ್ಲಿ ಒಂದು ತಿಂಗಳಿಗೆ ಬರುತ್ತೆ. ನಮಗೆ 1 ತಿಂಗಳಿಗೆ ಬಂದಿದ್ದು 1 ತಿಂಗಳು 45 ದಿವಸದವರೆಗೂ ಮಶ್ರೂಮು ನಮಗೆ ಕಂಟಿನ್ಯೂ ಬರ್ತಾ ಇರ್ತದೆ. ಗಂಗಲಕ್ಷ್ಮಮ್ಮ ಪ್ರತಿದಿನ 7 ರಿಂದ 8 ಕೆಜಿ ಅಣಬೆ ಮಾರಾಟ ಮಾಡುತ್ತಾರೆ. ತಿಂಗಳಿಗೆ 200 ಕೆಜಿಯಿಂದ 250 ಕೆಜಿ ಮಾರಾಟವಾಗುತ್ತಿದೆ. ಪ್ರತಿ ಕೆಜಿಗೆ 250 ರೂಪಾಯಿ ದರ ನಿಗದಿಪಡಿಸಿದ್ದಾರೆ. ಅಣಬೆ ಕೃಷಿಯನ್ನು ಮತ್ತಷ್ಟು ವಿಸ್ತರಿಸುವ ಯೋಜನೆಯಲ್ಲಿ ಅವರಿದ್ದು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರೆ. ತಿಪಟೂರಿನ ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ, ಹಿರೇಹಳ್ಳಿ ಕೆವಿಕೆ ಅಧಿಕಾರಿಗಳು ಗಂಗಲಕ್ಷ್ಮಮ್ಮ ಅವರಿಗೆ ಅಗತ್ಯ ಸಹಕಾರ ನೀಡುತ್ತಿದ್ದಾರೆ. ಇದರ ಬೆನಿಫಿಟ್ ತುಂಬ ಚೆನ್ನಾಗಿದೆ, ಆದಾಯ ಇದೆ. ಎಲ್ಲ ಮಹಿಳೆಯರು ಬೇಕಾದರೂ ಬೇರೆ ಕಡೆ ಜಾಬ್ ಕೂಡ ಮಾಡಿಕೊಂಡು ಕೂಡ ಅಣಬೆಯನ್ನು ಬೆಳೆಬೋದು. ಚಿಕ್ಕದೊಂದು ಜಾಗ ಇದ್ರೂ ಸಾಕು. ನಾವು ಮೇಲ್ಗಡೆ ಆರಿಸಿ ಇಲ್ಲ ನಮ್ಮ ಮನೆ ಒಳಗಡೆ ನಮ್ಮದು ಒಂದು ಕೋಣೆ ಇದ್ದರೂ, ಚಿಕ್ಕದೊಂದು ಕೋಣೆ ಇದ್ದರೂ ಕೂಡ ಅದರಾಗೂ ಕೂಡ ಮಶ್ರೂಮ ನಾವು ಬೆಳೆಯೋದು. ಅದಕ್ಕೆ ಆದ ಒಂದು ಜಾಗ ಅಂತ ಏನಿಲ್ಲ, ಅದಕ್ಕೆ ಶೆಡ್ ಮಾಡಬೇಕು ಅಂತ ಏನಿಲ್ಲ. ಸ್ವಚ್ಛತೆ ಒಂದಿದ್ರೆ ಎಲ್ಲಿ ಬೇಕಾದರೂ ಮಶ್ರೂಮ ನಾವು ಬೆಳಿತಾ ಹೋಗ್ಬೋದು. ಅಣಬೆ ಕೃಷಿಯ ಜೊತೆಗೆ ತೋಟದ ಕೆಲಸ ಮಾಡುತ್ತಿದ್ದಾರೆ ಗಂಗಲಕ್ಷ್ಮಮ್ಮ. ಕುರಿ ಕೋಳಿ ಸಾಕಾಣಿಕೆಯಲ್ಲೂ ಅವರು ತೊಡಗಿಸಿಕೊಂಡಿದ್ದಾರೆ. ತೆಂಗಿನ ಸಸಿ ಬೆಳೆಸಿ ಮಾರಾಟ ಮಾಡುವ ಮೂಲಕ ಉತ್ತಮ ಆದಾಯವನ್ನ ಗಳಿಸುತ್ತಿದ್ದಾರೆ. 3 ಎಕರೆ ಜಮೀನಿನಲ್ಲಿ ತೆಂಗು, ಅಡಿಕೆ, ಬಾಳೆ, ದಾಳಿಂಬೆ, ಪಪ್ಪಾಯ ಸೇರಿದಂತೆ ವಿವಿಧ ಬಗೆಯ ಬೆಳೆಗಳನ್ನು ಅವರು ಬೆಳೆಯುತ್ತಿದ್ದಾರೆ. ಒಟ್ಟಾರೆ ಸಮಗ್ರ ಕೃಷಿಯ ಮೂಲಕ ಬದುಕು ಹಸನಾಗಿಸಿಕೊಂಡಿದ್ದಾರೆ ಗಂಗಲಕ್ಷ್ಮಮ್ಮ. ಇಂತಹ ವಿಶಿಷ್ಟ ವಿಡಿಯೋಗಳಿಗಾಗಿ